ಎರಡನೆಯ ಪುಸ್ತಕವಾಗಿ ನಾನು ಪ್ರವೇಶ ಮಾಡಿದೆ ನನ್ನ ಮೊದಲ ಕಥಾ ಸಂಕಲನದ ಮೂಲಕ. ಅವರೇ ಕೇಳಿದ್ರು ಒಂದು ಪುಸ್ತಕ ಕೊಡಿ ಅಂತ. ಬಟ್ ಈಗ ಅನಿಸಿರ್ಬೋದು ಯಾಕಾರು ಕೇಳಿದ್ನು ಅಂತ. ಸೊ 57 ಪುಸ್ತಕ ನಂದು ಅವರು ಪ್ರಿಂಟ್ ಮಾಡಿದ್ದಾರೆ. ಈ 57 ಪುಸ್ತಕಗಳ ಯಾಕೆ ಇಷ್ಟು ಬರಲಿಕ್ಕೆ ಸಾಧ್ಯ ಆಯಿತು ಅಂದರೆ, ನನ್ನ ಎಲ್ಲ ಪ್ರಕಾಶಕರು ಕೂಡ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ, ಕರುಣೆ, ಭಯ, ಭಕ್ತಿ ಎಲ್ಲ ಇಟ್ಕೊಂಡಿದ್ದಾರೆ. ಹೀಗಾಗಿ ನಾನು ಇವ್ರಿಗೆ ತಡವಾಗಿ ಕೊಟ್ಟೆ ಅಂತ ಹೇಳಿದ್ರೆ ಅಷ್ಟು ತಡವಾಗಿ ಕೊಡಲಿಲ್ಲ. ನಾನು ಹಿಂದಿನ ದಿನ ಕೊಟ್ಟಿದ್ದು ಇದೆ. ಮುಂಚೆ ನಾನು ಶನಿವಾರ ಸಾಯಂಕಾಲ ಪುಸ್ತಕ ಕೊಟ್ಟು ಅದನ್ನು ಪ್ರಿಂಟ್ ಮಾಡಿ ಭಾನುವಾರ ಬಿಡುಗಡೆ ಮಾಡಿದ ಉದಾಹರಣೆ ಇದೆ. ಈ ಸಲ ಒಂದು 11 ದಿನ ಮುಂಚೆ ಕೊಟ್ಟಿದ್ದೆ. ಯಾಕೆ ಮುಂಚೆ ಕೊಡಲ್ಲ ಅಂದರೆ, ಈ ಪ್ರಕಾಶಕರು ಮೊದಲು ಕೊಟ್ಬಿಟ್ರೆ ಅದನ್ನು ಸ್ವಲ್ಪ 5 ಪುಟ ಕಮ್ಮಿ ಮಾಡಿ ಅಥವಾ 5 ಪುಟ ಜಾಸ್ತಿ ಮಾಡಿ ಅಥವಾ ಒಂಚೂರು ಕವರ್ ಪೇಜ್ ಬದಲಾಯಿಸಿ ಈ ಥರ ತಿದ್ದುತ್ತಾರೆ. ಹಾಗಾಗಿ ತಿದ್ದುವುದಕ್ಕೆ ಯಾವುದೇ ಅವಕಾಶ, ನಾನು ಹೇಳ್ತಾ ಇರ್ತೀನಲ್ಲ, ಈ ಬ್ಲೌಸ್ ಹೊಲಿಯೋನು ಹಬ್ಬದ ಹಿಂದಿನ ದಿನ ತಂದು ಕೊಟ್ಬಿಡ್ತಾರೆ, ಅವ್ರ ಕರೆಕ್ಷನ್ ಹೇಳೋಕ್ಕಾಗಲ್ಲ ಅಂತೇಳಿ. ಅದೇ ಥರ ಸೊ ಅವರೆಲ್ಲ ಪ್ರೀತಿಯಿಂದ ಇದಾಗಿದೆ. ಈ ಪ್ರೀತಿ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದಿದೆ. ಸೊ ನಾನು ಇಲ್ಲಿ ಕೆಳಗಡೆ ಕೂತ ಎಲ್ಲ ಮಹನೀಯರು ನನ್ನ ಪುಸ್ತಕ ಬಿಡುಗಡೆ ಮಾಡಿದವರೇ. ಸೊ ಈ 100 ಪುಸ್ತಕಗಳಲ್ಲಿ ಸೀತಾರಾಮ್ ಸರ್ ಒಂದು 30 ಪುಸ್ತಕ ಬಿಡುಗಡೆ ಮಾಡಿರ್ಬೋದು, ಶೇಷಾದ್ರಿ ಅವರು ಮಾಡಿರ್ಬೋದು. ಸೊ ಎಲ್ಲರೂ ನಾದ ಮಾಡಿದ್ದಾರೆ, ಶ್ರೀನಿವಾಸ್ ಬಾಬು ಅವರು ಮಾಡಿದ್ದಾರೆ. ಹೀಗೆ ಇಲ್ಲಿ ಕೆಳಗಡೆ ಕೂತ ಎಲ್ಲರೂ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿ, ಜಯಂತ್ ಕಾಯ್ದೆ ಒಂದು 5-6 ಪುಸ್ತಕ, ನನ್ನ ಮೊದಲ ಪುಸ್ತಕ ಬಿಡುಗಡೆ ಮಾಡುವಾಗ ಅವರು ಬಂದಿದ್ದರು. ಆಗ ನಾನು ವೇದಿಕೆಯಲ್ಲಿ ಇರಲಿಲ್ಲ. ಆಗ ನನ್ನ ಅನಾಮಧೇಯ ಹೆಸರಲ್ಲಿ ಬರೀತಾ ಇದ್ದೆ, ಜಾನಕಿ ಕಾಲವನ್ನು. ಸೊ ಈಗ ಎಲ್ಲರೂ ಇಲ್ಲಿ ಇದ್ದೀರಿ. ಸೊ ದಕ್ಷಿಣಾಯನ ಬಿಡುಗಡೆ ಆಗಿದೆ. ಇದು ಮಾತಾಡೋ ಸಮಯ ಅಲ್ಲ. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಅವರ ಇಡೀ ಬಳಗಕ್ಕೆ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅವರ ಬಗ್ಗೆ ಅಂಕಿತ ಸಹಸ್ರ ಅಂತ ಒಂದು ಪುಸ್ತಕ ಮಾಡೋಣ ಅಂತ ಹೊರಟಾಗ ಕೆಲವೇ ದಿನಗಳಲ್ಲಿ 45 ಜನ ಲೇಖನ ಬರ್ಕೊಟ್ಬಿಟ್ರು. ಆ ಲೇಖನ, ಪ್ರತಿ ಲೇಖನ ಕೂಡ ಭಾಳ ವಿಶಿಷ್ಟವಾಗಿತ್ತು. ಅಂದರೆ ಎಲ್ಲರೂ ಬರೆಯುವಾಗ ಅಂಕಿಅಂಶಗಳನ್ನು ಬರಲಿಲ್ಲ, ಅವರ ವಿಶಿಷ್ಟವಾದ ಅನುಭವಗಳಿದೆಯಲ್ಲ, ಅವ್ರ ಜೊತೆಗೆ ಒಡನಾಟಗಳನ್ನು ಬರೆದರು. ಅಂತ ಒಂದು ಒಡನಾಟ ಏನಂದರೆ, ನಾನು ಒಂದು ಕಾದಂಬರಿಯನ್ನು ಅವರು ಪ್ರೂಫ್ ತಿದ್ದುತ್ತಾರಲ್ಲ, ಆ ರೂಮಲ್ಲಿ ಕೂತ್ಕೊಂಡು ಬರ್ತಿದ್ದೀನಿ. ಅವ್ರದ್ದು ಸಲ ನನ್ನನ್ನು ಆ ರೂಮ್ ಒಳಗಡೆ ಹಾಕಿ ಬರೆದು ಕೊಟ್ಟ ಮೇಲೆ ಹೊರಗಡೆ ಬಿಡ್ತೀನಿ ಅಂತ ಹೇಳಿ ಬೀಗ ಹಾಕ್ಕೊಂಡು ಹೋಗಿದ್ದೆ. ಬರೀಲೇಬೇಕಾಯಿತು. ಈ ಥರದ ಅನುಭವಗಳಿದ್ದಾವೆ. ಅದನ್ನು ಆ ಪುಸ್ತಕದಲ್ಲಿದೆ. ಆ ಪುಸ್ತಕ ಕೂಡ ಓದಿ. ಈ ಪುಸ್ತಕವನ್ನು ಇವತ್ತು ಅಂಕಿತ ಪ್ರಕಾಶ್ ಸಲುವಾಗಿ, ಪ್ರಭಾ ಅವರ ಸಲುವಾಗಿ, ಅವರೆಲ್ಲ ಬಳಗದ ಸಲುವಾಗಿ ಮತ್ತು ನನ್ನ ಪುಸ್ತಕ ಬಿಡುಗಡೆ ಸಲುವಾಗಿ ಬಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಎರಡನೆಯ ಪುಸ್ತಕವಾಗಿ ನಾನು ಪ್ರವೇಶ ಮಾಡಿದೆ ನನ್ನ ಮೊದಲ ಕಥಾ ಸಂಕಲನದ ಮೂಲಕ. ಅವರೇ ಕೇಳಿದ್ರು ಒಂದು ಪುಸ್ತಕ ಕೊಡಿ ಅಂತ. ಬಟ್ ಈಗ ಅನಿಸಿರ್ಬೋದು ಯಾಕಾರು ಕೇಳಿದ್ನು ಅಂತ. ಸೊ 57 ಪುಸ್ತಕ ನಂದು ಅವರು ಪ್ರಿಂಟ್ ಮಾಡಿದ್ದಾರೆ. ಈ 57 ಪುಸ್ತಕಗಳ ಯಾಕೆ ಇಷ್ಟು ಬರಲಿಕ್ಕೆ ಸಾಧ್ಯ ಆಯಿತು ಅಂದರೆ, ನನ್ನ ಎಲ್ಲ ಪ್ರಕಾಶಕರು ಕೂಡ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ, ಕರುಣೆ, ಭಯ, ಭಕ್ತಿ ಎಲ್ಲ ಇಟ್ಕೊಂಡಿದ್ದಾರೆ. ಹೀಗಾಗಿ ನಾನು ಇವ್ರಿಗೆ ತಡವಾಗಿ ಕೊಟ್ಟೆ ಅಂತ ಹೇಳಿದ್ರೆ ಅಷ್ಟು ತಡವಾಗಿ ಕೊಡಲಿಲ್ಲ. ನಾನು ಹಿಂದಿನ ದಿನ ಕೊಟ್ಟಿದ್ದು ಇದೆ. ಮುಂಚೆ ನಾನು ಶನಿವಾರ ಸಾಯಂಕಾಲ ಪುಸ್ತಕ ಕೊಟ್ಟು ಅದನ್ನು ಪ್ರಿಂಟ್ ಮಾಡಿ ಭಾನುವಾರ ಬಿಡುಗಡೆ ಮಾಡಿದ ಉದಾಹರಣೆ ಇದೆ. ಈ ಸಲ ಒಂದು 11 ದಿನ ಮುಂಚೆ ಕೊಟ್ಟಿದ್ದೆ. ಯಾಕೆ ಮುಂಚೆ ಕೊಡಲ್ಲ ಅಂದರೆ, ಈ ಪ್ರಕಾಶಕರು ಮೊದಲು ಕೊಟ್ಬಿಟ್ರೆ ಅದನ್ನು ಸ್ವಲ್ಪ 5 ಪುಟ ಕಮ್ಮಿ ಮಾಡಿ ಅಥವಾ 5 ಪುಟ ಜಾಸ್ತಿ ಮಾಡಿ ಅಥವಾ ಒಂಚೂರು ಕವರ್ ಪೇಜ್ ಬದಲಾಯಿಸಿ ಈ ಥರ ತಿದ್ದುತ್ತಾರೆ. ಹಾಗಾಗಿ ತಿದ್ದುವುದಕ್ಕೆ ಯಾವುದೇ ಅವಕಾಶ, ನಾನು ಹೇಳ್ತಾ ಇರ್ತೀನಲ್ಲ, ಈ ಬ್ಲೌಸ್ ಹೊಲಿಯೋನು ಹಬ್ಬದ ಹಿಂದಿನ ದಿನ ತಂದು ಕೊಟ್ಬಿಡ್ತಾರೆ, ಅವ್ರ ಕರೆಕ್ಷನ್ ಹೇಳೋಕ್ಕಾಗಲ್ಲ ಅಂತೇಳಿ. ಅದೇ ಥರ ಸೊ ಅವರೆಲ್ಲ ಪ್ರೀತಿಯಿಂದ ಇದಾಗಿದೆ. ಈ ಪ್ರೀತಿ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದಿದೆ. ಸೊ ನಾನು ಇಲ್ಲಿ ಕೆಳಗಡೆ ಕೂತ ಎಲ್ಲ ಮಹನೀಯರು ನನ್ನ ಪುಸ್ತಕ ಬಿಡುಗಡೆ ಮಾಡಿದವರೇ. ಸೊ ಈ 100 ಪುಸ್ತಕಗಳಲ್ಲಿ ಸೀತಾರಾಮ್ ಸರ್ ಒಂದು 30 ಪುಸ್ತಕ ಬಿಡುಗಡೆ ಮಾಡಿರ್ಬೋದು, ಶೇಷಾದ್ರಿ ಅವರು ಮಾಡಿರ್ಬೋದು. ಸೊ ಎಲ್ಲರೂ ನಾದ ಮಾಡಿದ್ದಾರೆ, ಶ್ರೀನಿವಾಸ್ ಬಾಬು ಅವರು ಮಾಡಿದ್ದಾರೆ. ಹೀಗೆ ಇಲ್ಲಿ ಕೆಳಗಡೆ ಕೂತ ಎಲ್ಲರೂ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿ, ಜಯಂತ್ ಕಾಯ್ದೆ ಒಂದು 5-6 ಪುಸ್ತಕ, ನನ್ನ ಮೊದಲ ಪುಸ್ತಕ ಬಿಡುಗಡೆ ಮಾಡುವಾಗ ಅವರು ಬಂದಿದ್ದರು. ಆಗ ನಾನು ವೇದಿಕೆಯಲ್ಲಿ ಇರಲಿಲ್ಲ. ಆಗ ನನ್ನ ಅನಾಮಧೇಯ ಹೆಸರಲ್ಲಿ ಬರೀತಾ ಇದ್ದೆ, ಜಾನಕಿ ಕಾಲವನ್ನು. ಸೊ ಈಗ ಎಲ್ಲರೂ ಇಲ್ಲಿ ಇದ್ದೀರಿ. ಸೊ ದಕ್ಷಿಣಾಯನ ಬಿಡುಗಡೆ ಆಗಿದೆ. ಇದು ಮಾತಾಡೋ ಸಮಯ ಅಲ್ಲ. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಅವರ ಇಡೀ ಬಳಗಕ್ಕೆ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅವರ ಬಗ್ಗೆ ಅಂಕಿತ ಸಹಸ್ರ ಅಂತ ಒಂದು ಪುಸ್ತಕ ಮಾಡೋಣ ಅಂತ ಹೊರಟಾಗ ಕೆಲವೇ ದಿನಗಳಲ್ಲಿ 45 ಜನ ಲೇಖನ ಬರ್ಕೊಟ್ಬಿಟ್ರು. ಆ ಲೇಖನ, ಪ್ರತಿ ಲೇಖನ ಕೂಡ ಭಾಳ ವಿಶಿಷ್ಟವಾಗಿತ್ತು. ಅಂದರೆ ಎಲ್ಲರೂ ಬರೆಯುವಾಗ ಅಂಕಿಅಂಶಗಳನ್ನು ಬರಲಿಲ್ಲ, ಅವರ ವಿಶಿಷ್ಟವಾದ ಅನುಭವಗಳಿದೆಯಲ್ಲ, ಅವ್ರ ಜೊತೆಗೆ ಒಡನಾಟಗಳನ್ನು ಬರೆದರು. ಅಂತ ಒಂದು ಒಡನಾಟ ಏನಂದರೆ, ನಾನು ಒಂದು ಕಾದಂಬರಿಯನ್ನು ಅವರು ಪ್ರೂಫ್ ತಿದ್ದುತ್ತಾರಲ್ಲ, ಆ ರೂಮಲ್ಲಿ ಕೂತ್ಕೊಂಡು ಬರ್ತಿದ್ದೀನಿ. ಅವ್ರದ್ದು ಸಲ
ನನ್ನನ್ನು ರೂಮ್ ಒಳಗಡೆ ಹಾಕಿ ಬರೆದು ಕೊಟ್ಟ ಮೇಲೆ ಹೊರಗಡೆ ಬಿಡ್ತೀನಿ ಅಂತ ಹೇಳಿ ಬೀಗ ಹಾಕ್ಕೊಂಡು ಹೋಗಿದ್ದೆ. ಬರೀಲೇಬೇಕಾಯಿತು. ಈ ಥರದ ಅನುಭವಗಳಿದ್ದಾವೆ. ಅದನ್ನು ಆ ಪುಸ್ತಕದಲ್ಲಿದೆ. ಆ ಪುಸ್ತಕ ಕೂಡ ಓದಿ. ಈ ಪುಸ್ತಕವನ್ನು ಇವತ್ತು ಅಂಕಿತ ಪ್ರಕಾಶ್ ಸಲುವಾಗಿ, ಪ್ರಭಾ ಅವರ ಸಲುವಾಗಿ, ಅವರೆಲ್ಲ ಬಳಗದ ಸಲುವಾಗಿ ಮತ್ತು ನನ್ನ ಪುಸ್ತಕ ಬಿಡುಗಡೆ ಸಲುವಾಗಿ ಬಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಎರಡನೇ ಪುಸ್ತಕವಾಗಿ ನಾನು ಪ್ರವೇಶ ಮಾಡಿದೆ ನನ್ನ ಮೊದಲ ಕಥಾ ಸಂಕಲನದ ಮೂಲಕ. ಅವರೇ ಕೇಳಿದ್ರು ಒಂದು ಪುಸ್ತಕ ಕೊಡಿ ಅಂತ. ಬಟ್ ಈಗ ಅನಿಸಿರ್ಬೋದು ಯಾಕಾದ್ರೂ ಕೇಳಿದ್ನು ಅಂತ. ಸೊ 57 ಪುಸ್ತಕ ನಂದು ಅವರು ಪ್ರಿಂಟ್ ಮಾಡಿದ್ದಾರೆ. ಈ 57 ಪುಸ್ತಕಗಳ ಯಾಕೆ ಇಷ್ಟು ಬರಲಿಕ್ಕೆ ಸಾಧ್ಯ ಆಯಿತು ಅಂದರೆ, ನನ್ನ ಎಲ್ಲ ಪ್ರಕಾಶಕರು ಕೂಡ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ, ಕರುಣೆ, ಭಯ, ಭಕ್ತಿ ಎಲ್ಲ ಇಟ್ಕೊಂಡಿದ್ದಾರೆ. ಹೀಗಾಗಿ ನಾನು ಇವ್ರಿಗೆ ತಡವಾಗಿ ಕೊಟ್ಟೆ ಅಂತ ಹೇಳಿದ್ರೆ ಅಷ್ಟು ತಡವಾಗಿ ಕೊಡಲಿಲ್ಲ. ನಾನು ಹಿಂದಿನ ದಿನ ಕೊಟ್ಟಿದ್ದು ಇದೆ. ಮುಂಚೆ ನಾನು ಶನಿವಾರ ಸಾಯಂಕಾಲ ಪುಸ್ತಕ ಕೊಟ್ಟು ಅದನ್ನು ಪ್ರಿಂಟ್ ಮಾಡಿ ಭಾನುವಾರ ಬಿಡುಗಡೆ ಮಾಡಿದ ಉದಾಹರಣೆ ಇದೆ. ಈ ಸಲ ಒಂದು 11 ದಿನ ಮುಂಚೆ ಕೊಟ್ಟಿದ್ದೆ. ಯಾಕೆ ಮುಂಚೆ ಕೊಡಲ್ಲ ಅಂದರೆ, ಈ ಪ್ರಕಾಶಕರು ಮೊದಲು ಕೊಟ್ಬಿಟ್ರೆ ಅದನ್ನು ಸ್ವಲ್ಪ 5 ಪುಟ ಕಮ್ಮಿ ಮಾಡಿ ಅಥವಾ 5 ಪುಟ ಜಾಸ್ತಿ ಮಾಡಿ ಅಥವಾ ಒಂಚೂರು ಕವರ್ ಪೇಜ್ ಬದಲಾಯಿಸಿ ಈ ಥರ ತಿದ್ದುತ್ತಾರೆ. ಹಾಗಾಗಿ ತಿದ್ದುವುದಕ್ಕೆ ಯಾವುದೇ ಅವಕಾಶ, ನಾನು ಹೇಳ್ತಾ ಇರ್ತೀನಲ್ಲ, ಈ ಬ್ಲೌಸ್ ಹೊಲಿಯೋನು ಹಬ್ಬದ ಹಿಂದಿನ ದಿನ ತಂದು ಕೊಟ್ಬಿಡ್ತಾರೆ. ಅವ್ರ ಕರೆಕ್ಷನ್ ಹೇಳೋಕ್ಕಾಗಲ್ಲ ಅಂತೇಳಿ. ಅದೇ ಥರ. ಸೊ ಅವರೆಲ್ಲ ಪ್ರೀತಿಯಿಂದ ಇದಾಗಿದೆ. ಈ ಪ್ರೀತಿ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದಿದೆ. ಸೊ ನಾನು ಇಲ್ಲಿ ಕೆಳಗಡೆ ಕೂತ ಎಲ್ಲ ಮಹನೀಯರು ನನ್ನ ಪುಸ್ತಕ ಬಿಡುಗಡೆ ಮಾಡಿದವರೇ. ಸೊ ಈ 100 ಪುಸ್ತಕಗಳಲ್ಲಿ ಸೀತಾರಾಮ್ ಸರ್ ಒಂದು 30 ಪುಸ್ತಕ ಬಿಡುಗಡೆ ಮಾಡಿರ್ಬೋದು, ಶೇಷಾದ್ರಿ ಅವರು ಮಾಡಿರ್ಬೋದು. ಸೊ ಎಲ್ಲರೂ ನಾದ ಮಾಡಿದ್ದಾರೆ, ಶ್ರೀನಿವಾಸ ಬಾಬು ಅವರು ಮಾಡಿದ್ದಾರೆ. ಹೀಗೆ ಇಲ್ಲಿ ಕೆಳಗಡೆ ಕೂತ ಎಲ್ಲರೂ ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿ, ಜಯಂತ್ ಕಾಯ್ದೆ ಒಂದು 5-6 ಪುಸ್ತಕ, ನನ್ನ ಮೊದಲ ಪುಸ್ತಕ ಬಿಡುಗಡೆ ಮಾಡುವಾಗ ಅವರು ಬಂದಿದ್ದರು. ಆಗ ನಾನು ವೇದಿಕೆಯಲ್ಲಿ ಇರಲಿಲ್ಲ. ಆಗ ನನ್ನ ಅನಾಮಧೇಯ ಹೆಸರಲ್ಲಿ ಬರೀತಾ ಇದ್ದೆ, ಜಾನಕಿ ಕಾಲವನ್ನು. ಸೊ ಈಗ ಎಲ್ಲರೂ ಇಲ್ಲಿ ಇದ್ದೀರಿ. ಸೊ ದಕ್ಷಿಣಾಯನ ಬಿಡುಗಡೆ ಆಗಿದೆ. ಇದು ಮಾತಾಡೋ ಸಮಯ ಅಲ್ಲ. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಅವರ ಇಡೀ ಬಳಗಕ್ಕೆ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅವರ ಬಗ್ಗೆ ಅಂಕಿತ ಸಹಸ್ರ ಅಂತ ಒಂದು ಪುಸ್ತಕ ಮಾಡೋಣ ಅಂತ ಹೊರಟಾಗ ಕೆಲವೇ ದಿನಗಳಲ್ಲಿ 45 ಜನ ಲೇಖನ ಬರ್ಕೊಟ್ಬಿಟ್ರು. ಆ ಲೇಖನ, ಪ್ರತಿ ಲೇಖನ ಕೂಡ ಭಾಳ ವಿಶಿಷ್ಟವಾಗಿತ್ತು. ಅಂದರೆ ಎಲ್ಲರೂ ಬರೆಯುವಾಗ ಅಂಕಿಅಂಶಗಳನ್ನು ಬರಲಿಲ್ಲ, ಅವರ ವಿಶಿಷ್ಟವಾದ ಅನುಭವಗಳಿದೆಯಲ್ಲ, ಅವ್ರ ಜೊತೆ ಒಡನಾಟಗಳನ್ನು ಬರೆದರು. ಅಂತ ಒಂದು ಒಡನಾಟ ಏನಂದರೆ, ನಾನು ಒಂದು ಕಾದಂಬರಿಯನ್ನು ಅವರು ಪ್ರೂಫ್ ತಿದ್ದುತ್ತಾರಲ್ಲ, ಆ ರೂಮಲ್ಲಿ ಕೂತ್ಕೊಂಡು ಬರ್ತಿದ್ದೀನಿ. ಅವ್ರದ್ದು ಸಲ ನನ್ನನ್ನು ರೂಮ್ ಒಳಗಡೆ ಹಾಕಿ ಬರೆದು ಕೊಟ್ಟ ಮೇಲೆ ಹೊರಗಡೆ ಬಿಡ್ತೀನಿ ಅಂತ ಹೇಳಿ ಬೀಗ ಹಾಕ್ಕೊಂಡು ಹೋಗಿದ್ದೆ. ಬರೀಲೇಬೇಕಾಯಿತು. ಈ ಥರದ ಅನುಭವಗಳಿದ್ದಾವೆ. ಅದನ್ನು ಆ ಪುಸ್ತಕದಲ್ಲಿದೆ. ಆ ಪುಸ್ತಕ ಕೂಡ ಓದಿ. ಈ ಪುಸ್ತಕವನ್ನು ಇವತ್ತು ಅಂಕಿತ ಪ್ರಕಾಶ್ ಸಲುವಾಗಿ, ಪ್ರಭಾ ಅವರ ಸಲುವಾಗಿ, ಅವರೆಲ್ಲ ಬಳಗದ ಸಲುವಾಗಿ ಮತ್ತು ನನ್ನ ಪುಸ್ತಕ ಬಿಡುಗಡೆ ಸಲುವಾಗಿ ಬಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.